KCET 2024 ಅಪ್ಡೇಟ್ಗೆ ಸ್ವಾಗತ. ಇವಾಗ ಏನೇ ನೋಡಿ ನಿಮ್ಗಾಳೆ ಗೊತ್ತಿರೋ ಹಾಗೆ ಸ್ಕಾಲರ್ಶಿಪ್ ಬಗ್ಗೆ ಜಾಸ್ತಿ ಜನ ಕೇಳ್ತಿದ್ರು. ಬ್ರದರ್, ಈಗಾಗಲೇ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಅಂತ, ಅದು ನಿಜಾನ? ಆಗಿದ್ರೆ ನಾವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೇಳ್ತಿದ್ರಿ. ಸೊ ಈ ಒಂದು ವಿಚಾರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾರೆಲ್ಲ KCET ಆರ್ ಯಾವುದೇ ಒಂದು ಸ್ಟೂಡೆಂಟ್ಸ್ ಇನ್ನೂ ಕೂಡ ಅಡ್ಮಿಷನ್ ಮಾಡಿಸಿಲ್ಲ, ಆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನೋಡ್ರಿ, ಸ್ಕಾಲರ್ಶಿಪ್ ಅನ್ನೋದು ಈಗಾಗಲೇ ಸ್ಟಾರ್ಟ್ ಆಗಿದೆ. ಬಟ್ ಯಾವ್ದಪ್ಪ ಅಂತಂದ್ರೆ SSP ಅಲ್ಲ, NSP ಅನ್ನೋದು ಸ್ಟಾರ್ಟ್ ಆಗಿದೆ. NSP ಅನ್ನೋದು ನಿಮ್ಗಾಳೆ ಗೊತ್ತಿರುವ ಹಾಗೆ ಎಷ್ಟು ಬರ್ತದಂದ್ರು ಆಗ್ಲೇ ನಾನು ವಿಡಿಯೋ ಕೂಡ ಮಾಡಿದ್ದೆ. ಅಂತಂದ್ರೆ ಸ್ಟಾರ್ಟಿಂಗ್ ನೀವು ಅಡ್ಮಿಷನ್ ಮಾಡಿದ ತಕ್ಷಣ ಕೆಲವೊಂದಿಷ್ಟು ಹುಡುಗರದ 4 ವರ್ಷ ಕೋರ್ಸ್ ಇರ್ತದೆ, ಕೆಲವೊಂದಿಷ್ಟು ಹುಡುಗರದ 5 ವರ್ಷ ಕೋರ್ಸ್ ಇರ್ತದೆ. ಇನ್ ಕೇಸ್ 5 ವರ್ಷದ ಕೋರ್ಸ್ ಇರುತ್ತೆ, ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ 3 ವರ್ಷ ಏನ್ ಮಾಡ್ತಾರೆ, 12,000 ಕೊಡ್ತಾರೆ. ಅದಾದ ನಂತರ ಏನ್ ಮಾಡ್ತಾರೆ, 2 ವರ್ಷ 20,000 ಅನ್ನೋದು ಕೊಡ್ತಾರೆ. ಅದಾದ 4 ವರ್ಷ ಇದ್ದವ್ರಿಗೆ ಏನಪ್ಪ ಅಂದ್ರೆ ಸೇಮ್ ಅವ್ರಿಗೂ ಕೂಡ 3 ವರ್ಷ 12,000 ಕೊಡ್ತಾರೆ, 4 ವರ್ಷ 20,000 ಕೊಡ್ತಾರೆ ಅಂತಂದು ಸ್ಕಾಲರ್ಶಿಪ್ ಅನ್ನೋದು ಕರೆದಿದ್ದಾರೆ. ಬಟ್ ಇದು NSP ಒಂದಾಗಿರ್ತದ. ಈ ಒಂದ್ ತಿಳ್ಕೊಬೇಕು, NSP ಈಗಾಗಲೇ ನಾವು ಅಪ್ಲಿಕೇಶನ್ ಹಾಕಕ್ ಬರುತ್ತಾ ಅಂತಂದು ಖಂಡಿತ ನಿಮ್ಗೆ ಈಗ ಹಾಕೋಕೆ ಬರಲ್ಲ. ಯಾಕಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಕೆಲವೊಂದಿಷ್ಟು ಕಾಲೇಜ್ ಡೀಟೇಲ್ಸ್ ಕೊಡ್ಬೇಕಾಗ್ತದ. ಇಟ್ ಮೀನ್ಸ್ ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಓಕೆ, ಯೂನಿವರ್ಸಿಟಿ ಕಡೆಯಿಂದ ಬರುವಂತ ಒಂದು ರಿಜಿಸ್ಟ್ರೇಷನ್ ನಂಬರ್ ಬೇಕಾಗ್ತದ, ಅಂಡ್ ಕಾಲೇಜ್ ಡೀಟೇಲ್ಸ್ ಎಲ್ಲಾನು ಕೂಡ ಕೊಡಬೇಕಾಗುತ್ತೆ. ಬಟ್ ಇದೆಲ್ಲ ಬೇಕಂತಂದ್ರೆ ನೀವು ಅಡ್ಮಿಷನ್ ಆಗಬೇಕು. ಬಟ್ ಇದು ಲಾಸ್ಟ್ ಡೇಟ್ ಯಾವಾಗ ಐತಪ್ಪ ಅಂತಂದ್ರೆ August 31ಗೆ ಲಾಸ್ಟ್ ಕೊಟ್ಟಿದಾರ. ಬಟ್ August 31 ಅಷ್ಟೇ ನಿಮ್ದು ಅಡ್ಮಿಷನ್ ಆಗುತ್ತಾ ಅದನ್ನು ಕೂಡ ಮಾತಾಡೋದಂದ್ರೆ ಒಂದು ತಿಳ್ಕೊಬೇಕು, August 31 ಅನ್ನಷ್ಟೇ ನಿಮ್ದು ಅಡ್ಮಿಷನ್ ಆಗ್ಲಿಕ್ಕಿಲ್ಲ, ಸ್ವಲ್ಪ ಲೇಟ್ ಆಗ್ಬಹುದು. ಇನ್ ಕೇಸ್ ಮತ್ತೆ ಮುಂದೆ ನಾವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೇಳಿದ್ರೆ, ನಾನು ನಿಮ್ಗೆ ಒಂದು ಭರವಸೆ ಕೊಡ್ತೀನಿ. ಈಗಿರುವಂತ ಅಪ್ಲಿಕೇಶನ್ ಈಗ ಲಾಸ್ಟ್ ಡೇಟ್ ಏನಿದೆ ಅದು ಮುಂದೆ ಖಂಡಿತ ಹಾಕ್ತಾರೆ. ಇದು NSP ಆಯ್ತು. NSP ಎಲ್ಲರಿಗೂ ಬರುತ್ತೆ ಅದೊಂದು ಖಂಡಿತ ಇಲ್ಲ. ಅದು 80% ಮೇಲೆ ಇದ್ದವರು ಅಂತ ಇದ್ದಾರೆ. ಬಟ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬಹುದು. 80% ಮೇಲೆ ಇದ್ದರೂ ಕೂಡ ಎಲ್ಲರಿಗೂ ಸಿಗುತ್ತಂತಲ್ಲ, ಒಂದೇನ್ ಬಿಡಬೇಕು. ಅದು ಆಲ್ಮೋಸ್ಟ್ ಯಾರಪ್ಪ ಅಂತಂದ್ರೆ ಈಗ ಮೈನಾರಿಟಿ ಅಂತ ಬರ್ತಿರ್ತಾರ ಸ್ಟೂಡೆಂಟ್ಸ್, ಅವ್ರಿಗೆ ಜಾಸ್ತಿ ಬರ್ತದ. ಎಕ್ಸಾಂಪಲ್ ಯಾರೆಲ್ಲ ಮುಸ್ಲಿಮ್ಸ್ ಇರ್ತಾರೋ ಅವ್ರಿಗೆ ಜಾಸ್ತಿ ಬರ್ತದ. ರಿಮೈನಿಂಗ್ ಸ್ಟೂಡೆಂಟ್ಸ್ ಕೂಡ ಬರ್ತದ. ಬಟ್ ಟೈಮ್ ಲಕ್ ಬೇಕಾಗುತ್ತದ. ಅಂಡ್ ರಿಮೈನಿಂಗ್ ಏನಪ್ಪ ಅಂದ್ರೆ SSP ಸ್ಕಾಲರ್ಶಿಪ್ ಕೆಲವೊಂದಿಷ್ಟು ಬೇರೆ ಬೇರೆನೂ ಬರ್ತಾವ. ಈವನ್ ಏನಪ್ಪ ಅಂದ್ರೆ ನನ್ನ ಬ್ರದರ್ಗೂ ಕೂಡ ಏನಪ್ಪ ಅಂತಂದ್ರೆ ಇವನ್ ಇಲ್ಲಿ ಏನಾಗುತ್ತೆ ಅಂದ್ರೆ ನನ್ನ ಬ್ರದರ್ಗೂ ಕೂಡ ಏನಾಗಿದೆ ಅಂತಂದ್ರೆ 50,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನೋದು ಅಮೌಂಟ್ ಕ್ರಿಯೇಟ್ ಆಗಿದೆ. ಇದು ಜನರಲ್ ಕ್ಯಾಟಗರಿ ಇದ್ರೂ ಕೂಡ ಬಂದೈತೆ. ಅದು ಕೆಲವೊಂದಿಷ್ಟು ಬೇರೆ ಸ್ಕಾಲರ್ಶಿಪ್ ಅನ್ನೋದು ಇರ್ತವೆ. ಅಂತ ಒಂದು ಸ್ಟೂಡೆಂಟ್ಸ್ ನೀವು ಇಂಜಿನಿಯರಿಂಗ್ ಆದ್ರೂ ಮಾಡ್ರಿ, BS ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಯಾವುದೇ ಒಂದು ಮಾಡ್ರಿ, ಸ್ಕಾಲರ್ಶಿಪ್ ಅನ್ನೋದು ಡಿಫ್ರೆಂಟ್ ಬರ್ತಾ ಇರ್ತವೆ. ಸ್ಕಾಲರ್ಶಿಪ್ ಸರ್ಕಾರದಿಂದ ಬರದೇ ಇರಬಹುದು. ಕೆಲವೊಂದಿಷ್ಟು SSP ಅನ್ನೋದು ಸ್ಕಾಲರ್ಶಿಪ್ ಹೌದು, ಇನ್ನೂ ಕೂಡ ಕೆಲವೊಂದಿಷ್ಟು ಬರ್ತಾ ಇಲ್ಲ, ಅವನು ಕೂಡ ಬರ್ತವೆ, ಒಂದಿನ ಬರ್ತವೆ. ಬಟ್ ವೇಟ್ ಮಾಡ್ಬೇಕಾಗುತ್ತೆ. ಮುಂದೆ ನಿಮ್ಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿರ್ಬೋದು. ಮುಂದೆ ಕೆಲವೊಂದಿಷ್ಟು ಬೇರೆ ಕೆಲವೊಂದಿಷ್ಟು ಕಂಪನಿಗಳು, ಕೆಲವೊಂದಿಷ್ಟು ಮಾರ್ಕೆಟಿಂಗ್ ಅಲ್ಲಿ ಕೆಲವೊಂದಿಷ್ಟು ಒಬ್ಬ ವ್ಯಕ್ತಿಗಳು ದಾನ ಮಾಡೋ ರೀತಿ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ ಕೊಡ್ತಾ ಇರ್ತಾರೆ. ಅಂತವು ನಿಮ್ಗೆ ಗೊತ್ತಿರಲ್ಲ. ಅಂತ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ನಿಮ್ಗೂ ಕೆಲವೊಂದಿಷ್ಟು ಲಕ್ಕಿ ಮೇಲೆ ಕೆಲವೊಂದಿಷ್ಟು ಹುಡುಗರಿಗೆ ಸಿಕ್ಬಿಡ್ತದ. ಅಂದ್ರೆ ಒಂದ್ 20 ಹಾಕಿದ್ರ ಅಂತಂದ್ರೆ 1 or 2 ಆದ್ರೂ ಬಂದೇ ಬರ್ತಿರ್ತಾವ. ಸೊ ಹಂಗಾಗ್ಬಿಟ್ಟು ಅಂತ ಸ್ಕಾಲರ್ಶಿಪ್ ನಿಮ್ಗೆ ಅಪ್ಡೇಟ್ ಬೇಕಂತಂದ್ರೆ ಜಸ್ಟ್ ಫ್ರೀ ಅಪ್ಲಿಕೇಶನ್ ಹಾಕೋದಂತೂ ಫ್ರೀ ಇದ್ದೇ ಇರ್ತವೆ. ದುಡ್ಡು ಏನ್ ಕೊಡೋದಿರಲ್ಲ. ಅಪ್ಲಿಕೇಶನ್ ಹಾಕೋದಪ್ಪ ಇನ್ ಕೇಸ್ ನೀವು ಸೆಲೆಕ್ಟ್ ಆತಂದ್ರೆ ಖಂಡಿತ ಬರ್ತದ. ನಾ ಭರವಸೆ ಕೊಡ್ತೀನಿ. ಯಾಕಂದ್ರೆ ನಮ್ಮ ಬ್ರದರ್ಸ್ಗೆ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದೆ, ಹಂಗಾಗಿ ಹೇಳ್ತಿದ್ದೀನಿ. ಪ್ರೂಫ್ ಕೂಡ ತೋರಿಸ್ತೀನಿ ನಿಮ್ಗೆ ಮುಂದೆ ಬೇಕಾದ್ರೆ ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡುವಾಗ. ಅದಕ್ಕೆ ಏನ್ ಹೇಳ್ತಿದ್ದೀನಿ ಅಂತಂದ್ರೆ ನಮ್ಮ ಚಾನಲ್ಗೆ ವಿಸಿಟ್ ಯಾರೆಲ್ಲ ಕೊಟ್ಟಿದ್ರು ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಮುಂದೆ ಎಲ್ಲ ರೀತಿಯ ಸ್ಕಾಲರ್ಶಿಪ್ ಮತ್ತೆ ಹಾಸ್ಟೆಲ್ಸ್ ಮತ್ತೆ ಕೆಲವೊಂದಿಷ್ಟು ಸ್ಕೀಮ್ಸ್ ಕೂಡ ಬರ್ತವೆ. ಅವನ್ನೆಲ್ಲರೂ ಕೂಡ ನಮ್ಮ ಚಾನಲ್ ಅಲ್ಲಿ ಮುಂದೆ ತಿಳಿತದೆ. ಸದ್ಯಕ್ಕೆ ಇವಂತೂ ನೀವು ಯಾವುದೇ ಒಂದು ಸ್ಕಾಲರ್ಶಿಪ್ ಇದ್ರು ಕೂಡ ಓಕೆ, ಈವನ್ ಒಂದು 1,000 ರೂಪಾಯಿ 2,000 ರೂಪಾಯಿ ಸ್ಕಾಲರ್ಶಿಪ್ ಇದ್ರು ಕೂಡ ಅವು ಯಾವನು ಕೂಡ ನೀವು ಅಪ್ಲೈ ಮಾಡಕ್ ಬರಲ್ಲ. ಯಾಕಂದ್ರೆ ಕಾಲೇಜ್ ಡೀಟೇಲ್ಸ್, ಅಡ್ಮಿಷನ್ ರಿಜಿಸ್ಟ್ರೇಷನ್ ನಂಬರ್ ಎಲ್ಲಾನು ಕೂಡ ಬೇಕಾಗುತ್ತೆ. ಅದು ಬರ್ಬೇಕಂದ್ರೆ ಇನ್ನೂ ಲೇಟ್ ಆಗುತ್ತೆ. ಇದಂತೂ ನೆನ್ಪಿರ್ಬೇಕು. ಓಕೆ, ಯಾಕಂದ್ರೆ ಬಹಳ ಜನ ಕೇಳಿದ್ರಿ ಯಾವ್ದಾದ್ರು ಸೆಕೆಂಡ್ PC ಮೇಲೆ ಈಗ ಅಪ್ಲಿಕೇಶನ್ ಹಾಕೋದಿದ್ರೆ ಹೇಳಿ ಬರ್ದಾರ ಅಂತಂದ್ರು. ಇವಾಗ ನೋಡ್ರಿ, ಕಾಲೇಜ್ ಡೀಟೇಲ್ಸ್ ಬರೋವರೆಗೂ ಕೂಡ ಯಾರು ಕೂಡ ಹಾಕಕ್ ಬರಲ್ಲ. ಮುಂದೆ ನಾನು ಖಂಡಿತ ತಿಳಿಸ್ತೀನಿ. ಹಂಗಾಗ್ಬಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್, ಓಕೆ, ನಾವು ಎರಡು ಗ್ರೂಪ್ ಮಾಡಿದೀನಿ, ಇಂಜಿನಿಯರಿಂಗ್ ಅಂಡ್ BS ನರ್ಸಿಂಗ್ ಅಂತಂದು. ಎರಡು ಕೂಡ ಜಾಯ್ನ್ ಆಗ್ರಿ. BS ನರ್ಸಿಂಗ್ ದವರು ಕೂಡ ಜಾಯ್ನ್ ಆಗ್ರಿ, ಅಂಡ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಕೂಡ ಜಾಯ್ನ್ ಆಗ್ರಿ. ನಿಮ್ಗೆ ಮುಂದೆ ಏನೇನೆಲ್ಲ ಬರ್ತಾವ ಎಲ್ಲಾನು ಕೂಡ ತಿಳಿಸೋದ ಪ್ರಯತ್ನ ನಮ್ಮ ಚಾನಲ್ ಅಲ್ಲಿ ನಡೀತದೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದ್ರು ಒಂದು ಹೇಳ್ತೀನಿ. ಹಲವಾರು ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.